ಮುಂದಿನ ರಾಶಿ ತುಲಾರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ಇನ್ನು ತುಲಾರಾಶಿಯವರಿಗೆ 2026ರ ಫಲಾಫಲಗಳನ್ನು ಅವಲೋಕನೆ ಮಾಡೋಕ್ಕೆ ಹೋದಾಗ ತುಲಾರಾಶಿಯವರಿಗೆ ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರ 4ನೇ ಪಾದ, ಹಾಗೆ ವಿಶಾಖ ನಕ್ಷತ್ರ 1 ಮತ್ತು 2 ಮತ್ತು 3ರ ಪಾದ ಕೂಡ ಈ ಒಂದು ತುಲಾರಾಶಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಈ ವರ್ಷ ಅಂದರೆ 2026ರಲ್ಲಿ ಗುರುವಿನ ಒಂದು ಸಂಚಾರ 9ರಿಂದ 10ಕ್ಕೆ ಅಂದರೆ ಭಾಗ್ಯಸ್ಥಾನದಿಂದ ಈಗಾಗಲೇ ಗುರುಬಲ ಇದೆ. ಜೂನ್ 2ರ ತನಕ ಗುರುಬಲ ಇರುತ್ತೆ. ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಅಂದರೆ 10ನೇ ಮನೆಗೆ ಸಂಚಾರ ಮಾಡೋಕ್ಕೆ ಕೂಡ ಪ್ರಾರಂಭ ಮಾಡುತ್ತೆ. ಅದರ ಜೊತೆಗೆ ಶನಿ ಗ್ರಹ ಷಷ್ಠ ಸ್ಥಾನದಲ್ಲಿ ಅಂದರೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ರಾಹು ಗ್ರಹ 5ರಿಂದ 4ಕ್ಕೆ, ಹಾಗೆ ಕೇತು ಗ್ರಹ 11ರಿಂದ ಲಾಭಸ್ಥಾನದಿಂದ ಕರ್ಮಸ್ಥಾನಕ್ಕೆ. ಒಟ್ಟಾರೆಯಾಗಿ ಈ ಒಂದು ತುಲಾರಾಶಿಯವರಿಗೆ ಈ ವರ್ಷ 10ನೇ ಮನೆಯಲ್ಲಿ ಅಂದರೆ ಗುರುಬಲ ಹೋಗಿ ಈಗ 10ನೇ ಮನೆಗೂ ಕೂಡ ಸಂಚಾರ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇದೇ ರೀತಿ 10ನೇ ಮನೆಗೆ ಬಂದಂತಹ ಗುರುವಿನ ಒಂದು ಅನುಗ್ರಹ, ಅದರ ಫಲಾಫಲಗಳನ್ನು ನಾವು ವರಾಹಮಿಹಿರಾಚಾರ್ಯರ ಧರ್ಮಗ್ರಂಥದಲ್ಲಿರ್ತಕ್ಕಂಥ ಶ್ಲೋಕದ ಮುಖೇನ ತಿಳ್ಕೊಳ್ಳೋಕೆ ಹೋದಾಗ ಧಾನ್ಯಂ ಹಾನಿ ಮತಿಭ್ರಂಶ ರೋಗಂ, ಧಾನ್ಯಂ ಹಾನಿ ಮತಿಭ್ರಂಶ ರೋಗಂ ಸಂಚಾರ ಕೃದ್ಭಯಂ ಸ್ವಜನೈ ದೋಷಣಂ ದುಃಖ ದಶಮಸ್ತ ಗುರುವು ಅಂತಾನೆ. ಏನಿದೆ ಅರ್ಥ ಅಂದರೆ ಈ ದಶಮಕ್ಕೆ ಗುರು ಬಂದಂತಹ ಸಂದರ್ಭದಲ್ಲಿ ದವಸ ಧಾನ್ಯಗಳ ಒಂದು ಎಲ್ಲೋ ಒಂದು ಕಡೆ ಕೊರತೆ ಆಗ್ತಕ್ಕಂಥದ್ದು ಅಥವಾ ಆ ದವಸ ಧಾನ್ಯಗಳ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ, ಮತಿಭ್ರಂಶ, ಜ್ಞಾನ ಸರಿಯಾಗಿಲ್ಲದೆ ಏನೇನೋ ಮಾತಾಡಿದೇ ಮಾತಾಡೋದು ತಕ್ಕಂಥ ಸಾಧ್ಯತೆ ಇರುತ್ತೆ. ಸುಮ್ಮನೆ ಸಂಚಾರ ಆಗ್ತಕ್ಕಂಥದ್ದು. ಹಾಗೆ ಸ್ವಜನರು ಸ್ವಂತ ಜನರೇ ನಮಗೆ ಶತ್ರುಗಳಾಗ್ತಕ್ಕಂಥ ಸಾಧ್ಯತೆ ವರ್ಷದ ಅರ್ಧ ಭಾಗದಿಂದ ಇರುತ್ತೆ. ಇನ್ನು ತುಲಾರಾಶಿಯವರಿಗೆ 2026ರ ಸಂಪೂರ್ಣ ಫಲಗಳನ್ನು ಅವಲೋಕನೆ ಮಾಡೋಕ್ಕೆ ಹೋದಾಗ ಆರ್ಥಿಕ ವಿಷಯಗಳಲ್ಲಿ 9ರ ಗುರು ಆರ್ಥಿಕ ವಿಷಯಗಳಲ್ಲಿ ಭಾಳಷ್ಟು ಶುಭ ಇರತಕ್ಕಂಥದ್ದು. ಮನಸ್ಸಿನ ಭಾವನೆಗಳಿಗೆ ತಕ್ಕ ಹಾಗೆ, ನಿಮ್ಮ ಆಲೋಚನೆಗಳಿಗೆ ತಕ್ಕ ಹಾಗೆ ಆರ್ಥಿಕವಾಗಿ ಸಬಲತೆ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಯಾವುದೋ ಸೈಟ್ ಡಿಸ್ಪ್ಯೂಟ್ ಇದೆ ಅದು ಕ್ಲಿಯರ್ ಆಗುತ್ತೆ. ಅದರ ಜೊತೆಗೆ ಅದ್ಭುತವಾದ ಮನೆ ಕಟ್ಕೊಳ್ಳೋ ಯೋಗ ಕೂಡ ಇರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಉನ್ನತ ಶಿಕ್ಷಣ, 9ರ ಮನೆ ಅಂದರೆ ಉನ್ನತ ಶಿಕ್ಷಣಕ್ಕೆ ಮಕ್ಕಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ದೂರದ ಪ್ರಯಾಣ ಯೋಗ, ಜನಸಂಪರ್ಕ ತುಂಬ ಚೆನ್ನಾಗಿರುತ್ತೆ. ಜನರ ಜೊತೆ ಒಳ್ಳೆ ಬಾಂಧವ್ಯಗಳಿರ್ತಕ್ಕಂಥ ವರ್ಷ ಸಹ ಈ ಒಂದು ತುಲಾರಾಶಿಯವರಿಗಾಗಿರುತ್ತೆ. ರಾಷ್ಟ್ರಾಧಿಪತಿ ಶುಕ್ರ ನಮಗೀಗಾಗಲೇ ಗೊತ್ತು. ಈ ರಾಶಿಯವರು ಏನು ಕಲಾವಿದರಿರ್ಬೋದು, ಹಾಗೆ ಸಾಹಿತಿಗಳಿರ್ಬೋದು, ಪತ್ರಕರ್ತರಿರ್ಬೋದು, ಹಾಗೆ ಸಿನಿಮಾ ನಟರಿರ್ಬೋದು, ಇಂಥವರೆಲ್ಲರೂ ಕೂಡ, ಶಿಕ್ಷಕರು ಕೂಡ ಒಂದು ಲೆಕ್ಕದಲ್ಲಿ ನೋಡೋಕ್ಕೆ ಹೋದಾಗ ಈ ಒಂದು ವರ್ಗದಲ್ಲೂ ಕೂಡ ಬರ್ತಕ್ಕಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗತ್ತೆ. ಹಾಗೆಯೇ ಈ ಒಂದು ವರ್ಷದಲ್ಲಿ ಉದ್ಯೋಗದ ವಿಚಾರಗಳಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ಇರ್ತೀರ. ಸ್ವಲ್ಪ ಈಗಾಗಲೇ ಹಳೆಯ ನೋವುಗಳು ನಿಮಗೆ ಸ್ವಲ್ಪ ಪಾಠ ಕಲಿಸಿರ್ತವೆ. ಆ ಹಳೆಯ ಒಂದು ಎಲ್ಲೋ ಒಂದು ಕಡೆ ಅತಿಯಾಗಿ ಯಾರನ್ನೋ ನಂಬಿ ಮೋಸ ಹೋಗಿರ್ತಕ್ಕಂಥದ್ದು ಅವೆಲ್ಲ ಪಾಠಗಳು ಕಲಿಸಿರ್ತಾರೆ. ಆ ಪಾಠಗಳು ನಿಮಗೆ 2026ರಲ್ಲಿ ನಿಮಗೆ ಎಷ್ಟೊಂದು ಜೀವನೋಪಾಯಕ್ಕೆ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು. ಖಾಸಗಿ ಒಂದು ನೌಕರರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ವ್ಯಾಪಾರದ ರೀತಿ ನೀತಿಗಳೇ ಬದಲಾವಣೆ ಅಥವಾ ವ್ಯಾಪಾರವನ್ನು ಬಿಟ್ಟು ಬೇರೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ತುಲಾರಾಶಿಯವರಿಗೆ ಹಣಕಾಸಿನ ಹೂಡಿಕೆಯ ವಿಚಾರದಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಎಲ್ಲೋ ಮೋಸ ಹೋಗ್ತಕ್ಕಂಥದ್ದು, ಯಾರ ಮಾತೋ ನಂಬಿ ಹಣ ಹೂಡಿಕೆ ಮಾಡ್ಕೊಳ್ಳೋದ್ರಿಂದ ಸಂಕಷ್ಟಗಳು ಕೂಡ ತುಲಾರಾಶಿಯವರಿಗೆ ಎದುರಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಇನ್ನು ಮಹಿಳೆಯರಿಗೆ ಹಣದ ಅರಿವು ಅಂದರೆ ಹಣ ಜಾಸ್ತಿ ಹರಿದು ಬರ್ತಕ್ಕಂಥ ಈ ವರ್ಷದಲ್ಲಿ ತುಲಾರಾಶಿಯ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು. ತವರು ಮನೆಯ ಉಡುಗೊರೆಗಳು ಬರ್ತಕ್ಕಂಥದ್ದು, ತಂದೆ ತಾಯಿಗಳ ಸಪೋರ್ಟ್ ಸಿಗ್ತಕ್ಕಂಥ ಯೋಗ, ಗಂಡನ ಉದ್ಯೋಗದಲ್ಲಿ ಪ್ರಗತಿ ಅಥವಾ ತಾವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯವರಿಗೆ 6ರ ಶನಿ ಅಂತ ಹೇಳಿದಾಗ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಅನಾರೋಗ್ಯ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಈ ರಾಶಿಯವರು ಸ್ವಲ್ಪ ನಿಯಮ ನಿಷ್ಠೆ ಹಾಗೆಯೇ ಶಿಸ್ತು ಕ್ರಮಬದ್ಧತೆ ಇದ್ದಿದ್ದಾದರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ನಾವು ಈಗಾಗಲೇ ಹೇಳ್ತಾ ಇದ್ವಿ, ಕೆಲವರಿಗೆ ಸುವರ್ಣದ ಅವಧಿ ಅಂತ ಹೇಳಿದ್ರೆ ತುಲಾರಾಶಿಯವರಿಗೆ ಸುವರ್ಣದ ಕಿಟಕಿ ಅಂತ ಹೇಳ್ತೀವಿ. ಬಾಗಿಲಲ್ಲ, ನಿಮಗೆ ಬಾಗಿಲು ಮುಚ್ಚಿದ್ರೂ ಕೂಡ ಕಿಟಕಿಯ ಮುಖೇನ ನಾವು ಹೇಗೆ ಈ ಮನೆಯಲ್ಲಿ ಒಂದು ಗಾಳಿಯನ್ನು ಸ್ವೀಕಾರ ಮಾಡ್ತೀವೋ ಆ ರೀತಿ ನೋಡೋಕ್ಕೆ ಹೋದಾಗ ಸಾಕಷ್ಟು ಶಾರ್ಟ್ಕಟ್ಸ್ ಅಂದರೆ ಎಷ್ಟೋ ಜನ ನಿಮಗೆ ಸಹಾಯ ಮಾಡೋಕ್ಕೆ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ತುಲಾರಾಶಿಯವರಿಗೆ ಒಂದಷ್ಟು ಅಂಶಯೋಗ ಕೂಡ ಈ ವರ್ಷದಲ್ಲಿ
ಉಂಟಾಗ್ತಕ್ಕಂಥದ್ದು. ಬಡ್ತಿ ಯೋಗ ಇದೆ, ವ್ಯಾಪಾರ ಚೆನ್ನಾಗಿರುತ್ತೆ, ಸ್ಥಾನಮಾನ ಜಾಸ್ತಿ ಆಗುತ್ತೆ, ವಿದೇಶ ಪ್ರಯಾಣ ಯೋಗ, ಒಳ್ಳೆಯ ಧರ್ಮ ಗುರುಗಳನ್ನು ಭೇಟಿ ಆಗ್ತಕ್ಕಂಥ ಯೋಗ, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಮಕ್ಕಳ ಯೋಗ ಕೂಡ ಈ ವರ್ಷದಲ್ಲಿ ಕೆಲವರಿಗೆ ಈ ರಾಶಿಯವರಿಗೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪೂರ್ವಿಕರ ಆಸ್ತಿ ವಿಚಾರದಲ್ಲೂ ಒಳ್ಳೆಯದಾಗುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ, ಪಾಲುದಾರಿಕೆ ವಿಚಾರದಲ್ಲಿ ಒಂದಷ್ಟು ಹುಷಾರಾಗಿರಬೇಕು. ಹಾಗೆ ಎಲ್ಲೋ ಒಂದು ಕಡೆ ಈ ರಾಶಿಯವರು ಒಂದು ಚುನಾವಣೆಗೆ, ಕಾರ್ಪೊರೇಟ್ರೋ ಇನ್ನೊಂದು ಮತ್ತೊಂದು ಯಾವುದೋ ಒಂದು ಚುನಾವಣೆಗೆ ನೀವು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಒಳ್ಳೆಯ ನಿಮಗೆ ನಾಯಕರ ಸಹಕಾರದಿಂದ ಅದು ಯೋಗ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಬ್ಯಾಂಕಿಂಗ್ ಯೋಗ, ಹಾಗೆ ಮಹತ್ವದ ಬದಲಾವಣೆಗಳು ಈ ವರ್ಷದಲ್ಲಿ ತುಲಾರಾಶಿಯವರಿಗೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲವರು ವ್ಯವಸಾಯದ ಕಡೆ ಹೆಚ್ಚು ಗಮನ ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಒಂದು ಯೋಗ ಸಹ ಈ ವರ್ಷದಲ್ಲಿರುತ್ತೆ. ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಬಾಂಧವ್ಯಗಳಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಒಂದಷ್ಟು ಸಮಾಜ ಸೇವಾ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ಒಂದು ತುಲಾ ರಾಶಿಯವರಿಗೆ ಎಲೆಕ್ಟ್ರಾನಿಕ್ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಫಲಗಳು, ಎಲೆಕ್ಟ್ರಾನಿಕ್ ಅಂಗಡಿ ಇಟ್ಕೊಂಡಿರೋರಿಗೆ ಅಂಥವ್ರಿಗೆಲ್ಲ ಶುಭ ಯೋಗಗಳಿರ್ತಕ್ಕಂಥದ್ದು. ಕಾಂಟ್ರಾಕ್ಟ್ದಾರರಿಗೆ ಒಳ್ಳೆಯದಾಗುತ್ತೆ. ಗುತ್ತಿಗೆದಾರರಿಗೆ ಸರ್ಕಾರದ ಹಣ ಎಲ್ಲೋ ಬಿಲ್ಲುಗಳು ಪೆಂಡಿಂಗ್ ಇದೆ, ಅದು ಕೂಡ ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಕಲಾವಿದರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ. ಇನ್ನು ಸಿನಿಮಾ ನಟರಿಗೆ ಬಹಳಷ್ಟು ಅವಕಾಶಗಳು ಈ ವರ್ಷದಲ್ಲಿ 2ರಿಂದ 3 ಅವಕಾಶಗಳು ಕೂಡ ಬರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ರಾಜಕೀಯ ವ್ಯಕ್ತಿಗಳ ವಿಚಾರದಲ್ಲಿ ನೋಡೋಕೆ ಹೋದಾಗ ಆತುರದ ನಿರ್ಧಾರಗಳು ಬೇಡ, ಕೋಪತಾಪಗಳಿಗೆ ಹೆಚ್ಚು ಒಳಗಾಗೋದು ಕೂಡ ಈ ಒಂದು ತುಲಾರಾಶಿಯವರಿಗೆ ಅಷ್ಟು ಶುಭ ಕೂಡ ಅಲ್ಲ. ಅದರ ಜೊತೆಗೆ ಈ ರಾಶಿಯವರಿಗೆ ವಾಹನದಲ್ಲಿ ಪ್ರಯಾಣ ಯೋಗಗಳಲ್ಲಿ ಸ್ವಲ್ಪ ಹುಷಾರಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಫಸ್ಟ್ ಹಾಫ್ ಏನು ಅಂತಹ ತೊಂದರೆ ಇಲ್ಲ, ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಹೊಸ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದೇಶ ಯೋಗ ಅಂತ ಹೇಳುತ್ತೆ. ವಿದೇಶ ಯೋಗದ ಅವಕಾಶಗಳು ಬಂದರೂ ಕೂಡ ತತ್ಕ್ಷಣವಾಗಿ ಆ ವಿದೇಶದಲ್ಲಿ ನಿಮಗೆ ಸಾಕಷ್ಟು ಅದೃಷ್ಟಗಳು ಕೂಡ ಒಂದು ಬರ್ತವೆ ಅಂತ ಹೇಳೋಕ್ಕೆ ಸಾಧ್ಯತೆ ಇಲ್ಲ. ಹೆಣ್ಣು ಮಕ್ಕಳಿಂದ ಮನೆಯಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರ. ಸಂಬಂಧಗಳು ಒಂದಷ್ಟು ಅಣ್ಣ ತಮ್ಮಂದರು ಅಥವಾ ದಾಯಾದಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಬೇಕಾದವರು, ತುಂಬ ನಿಮ್ಮನ್ನು ಸಾಕಿ ಸಲಹಿದವರು, ನಿಮ್ಮ ಕಷ್ಟ ನಷ್ಟಗಳಿಗೆ ಜೊತೆಯಲ್ಲಿದ್ದಂತಹವರ ಒಂದು ಸಂಕಷ್ಟ ಕೂಡ ಈ ವರ್ಷದಲ್ಲಿ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ರಾಶಿಯವರಿಗೆ, ತುಲಾರಾಶಿಯವರಿಗೆ ದುಶ್ಚಟಗಳಲ್ಲಿ ಯಾರು ತಲ್ಲೀನರಾಗಿರ್ತೀರ ಅಂತಹವರಿಗೆ ಎಲ್ಲೋ ಒಂದು ಕಡೆ ದೇಹದ ಕೆಲವು ಭಾಗಗಳಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದು, ದೇಹದ ಒಂದು ತೊಂದರೆ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ದುಶ್ಚಟಗಳಿಂದ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಗಳಲ್ಲಿ ಹುಷಾರಾಗಿ ಈ ವರ್ಷದಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ಕೋಬಹುದಾದಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ರಾಶಿಯವರಿಗೆ ಕುಟುಂಬ ವರ್ಗದವರ ಸಪೋರ್ಟು ಒಂದಷ್ಟು ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಕೂಡ ಇರೋದಿಲ್ಲ. ಆದರೂ ಕೂಡ ಈ ರಾಶಿಯವರಿಗೆ ಭೂಮಿಯ ಆಕರ್ಷಣೆ ಕೂಡ ಇರತಕ್ಕಂಥ ಒಂದು ಸಾಧ್ಯತೆ ಈ ಒಂದು ರಾಶಿಯವರಿಗಿರುತ್ತೆ. ಹಾಗೆ ಈ ರಾಶಿಯವರಿಗೆ, ತುಲಾರಾಶಿಯವರಿಗೆ ತಾವೇನಾದರೂ ಕಳ್ಕೊಂಡಿರ್ತಕ್ಕಂಥದ್ದನ್ನು ಮತ್ತೆ ಪಡ್ಕೊಳ್ಳೋಕ್ಕೂ ಸಾಧ್ಯತೆಗಳು ಕೂಡ ಬಹಳಷ್ಟು ಜಾಸ್ತಿನೇ ಇರುತ್ತೆ. ಸರ್ಕಾರಿ ನೌಕರರಿಗೆ ಕೆಲವರಿಗೆ ಏನಾಗುತ್ತೆ, ಅಧಿಕಾರ ಪ್ರಾಪ್ತಿ ಇರ್ಬೋದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮೇಲಧಿಕಾರಿಗಳು ಸಹೋದ್ಯೋಗಿಗಳ ಜೊತೆ ಒಳ್ಳೆಯ ಬಾಂಧವ್ಯಗಳು ಕೂಡ ಇರ್ತಕ್ಕಂಥ ಒಂದು ಯೋಗ. ಹಾಗೆ ತಮ್ಮ ಸಂಬಂಧಿಕರಲ್ಲಿಯೇ ವಿವಾಹದ ಯೋಗಗಳು ಕೂಡ ತುಲಾರಾಶಿಯವರಿಗೆ ಜಾಸ್ತಿನೇ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಈ ವರ್ಷ ಏನು ಮಾಡಬಾರ್ದು, ತುಲಾರಾಶಿಯವರು ಏನು ಮಾಡಬಾರ್ದು, ದುಂದು ವೆಚ್ಚ ಮಾಡಬಾರ್ದು. ಸುಮ್ಮನೆ ಆದರೂ ಖರ್ಚು ಮಾಡೋದು, ಸುಮ್ಮನೆ ವಸ್ತುಗಳ ವ್ಯಾಮೋಹವನ್ನು ಈ ವರ್ಷದಲ್ಲಿ ಬೆಳೆಸ್ಕೊಳ್ಳೋದು ಅಷ್ಟು ಶುಭ ಕೂಡ ಅಲ್ಲ. ಅದರ ಜೊತೆಗೆ ಟ್ರೇಡಿಂಗ್, ಹಣವನ್ನು ಹೂಡಿಕೆ ಮಾಡೋಕ್ಕೋಗಿ ಏನೋ ಒಂದು ಶೇರ್ ಮಾರ್ಕೆಟ್, ಇನ್ನೊಂದು ಮತ್ತೊಂದು ಇಂತಹ ವಿಚಾರಗಳಲ್ಲಿ, ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕು. ಅದರೊಂದಿಗೆ ಮಕ್ಕಳ ಕಡೆ ಹೆಚ್ಚು ಕಾನ್ಸಂಟ್ರೇಟನ್ನು ತುಲಾರಾಶಿಯವರು ಮಾಡಬೇಕು. ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದು ನಿಮಗೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ಒಂದು ತುಲಾರಾಶಿಯವರಿಗೆ ಪರಿಹಾರೋಪಾಯಗಳನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಸಾಧ್ಯವಾದಷ್ಟು ದೇವಿಯ ಆರಾಧನೆ, ದೇವಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಸಂಧ್ಯಾಕಾಲದಲ್ಲಿ ದುರ್ಗಾ ಸಪ್ತಶತಿ ಇರ್ಬೋದು, ಅಥವಾ ದುರ್ಗೆಯ ಮಂತ್ರಗಳಿರ್ಬೋದು, ಅಥವಾ ಮಹಾಲಕ್ಷ್ಮಿಯ ಮಂತ್ರಗಳು ಹೇಳೋದು, ಅದರ ಜೊತೆಗೆ ಗೋವು ಸೇವೆ, ಗೋವಿನ ಪೂಜೆ, ಈ ವರ್ಷದಲ್ಲಿ ಗೋವಿಗೆ ಆಹಾರ ಕೊಡ್ತಕ್ಕಂಥದ್ದು, ಗೋವು ಸೇವೆ, ಗೋವಿನ ಪೂಜೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾವಾಗಲೂ ಹೇಳ್ತೀವಿ ದೈವಂ ಮಾನುಷ ರೂಪೇಣ. ಹಾಗಾಗಿ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ, ಅನಾಥರಿಗೆ, ಅಶಕ್ತರಿಗೆ
ಈ ವರ್ಷದಲ್ಲಿ ನೀವು ಸಹಾಯ ಮಾಡಿದಷ್ಟು ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಗುಲಾಬಿ ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ. 6 ಮತ್ತು 2 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಪ್ರತಿನಿತ್ಯ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಈ ಮಂತ್ರ ಕೇಳಿಸ್ಕೊಳ್ಳಿ, ಇದರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಈ ಮಂತ್ರವನ್ನು ಕೇಳಿಸ್ಕೊಳ್ಳೋದು. ಕಡೆಗೆ ತಿಂಗಳಿಗೆ ಒಮ್ಮೆಯಾದರೂ ಲಕ್ಷ್ಮೀ ನಾರಸಿಂಹನ ದರ್ಶನ ಮಾಡ್ಕೊಳ್ಳಿ, ಸಾಕಷ್ಟು ಶುಭ ಆಗುತ್ತೆ. 2026 ಬಹಳಷ್ಟು ಶುಭ ಫಲಗಳು ಕೂಡ ಈ ಒಂದು ತುಲಾರಾಶಿಯವರಿಗೆ ಇದೆ. ಅದರ ಪ್ರಕಾರ ನಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ.